ಐತಿಹಾಸಿಕ ಲಕ್ಕುಂಡಿಯಲ್ಲಿ 11 ದಿನದ ಉತ್ಖನನ ಕಾರ್ಯ ಕೂಡ ಆರಂಭವಾಗಿರುವಂಥದ್ದು. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿರುವಂಥದ್ದು. ಯಾಕಂದರೆ ಈಗಾಗಲೇ 11 ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 11 ದಿನಗಳಿಂದ ಸುಮಾರು 35ಕ್ಕೂ ಹೆಚ್ಚು ಪ್ರಾಚ್ಯ ಅವಶೇಷಗಳು ಕೂಡ ಇಲ್ಲಿ ಪತ್ತೆಯಾಗಿರುವಂಥದ್ದು. ಪಾಣಿ ಬಟ್ಲ ಆಗಿರ್ಬೋದು, ಶಿವಲಿಂಗ ಆಗಿರ್ಬೋದು, ಜೊತೆಗೆ ಗರುಡ ಮುದ್ರಿತ ಒಂದು ಪಾಣಿ ಬಟ್ಲ ಕೂಡ ಪತ್ತೆಯಾಗಿತ್ತು. ಜೊತೆಗೆ ಇಲ್ಲಿ ಸಾಕಷ್ಟು ಮೂಳೆಗಳು, ತುಣುಕುಗಳು ಕೂಡ ಪತ್ತೆಯಾಗಿದ್ದು, ಒಡೆದ ಮಡಿಕೆಗಳು ಕೂಡ ಪತ್ತೆಯಾಗಿದ್ದು, ತದನಂತರ ನಿನ್ನೆ ಕೂಡ ಒಂದು ಏನು ಕಳಸ ಇರತಕ್ಕಂಥ ಒಂದು ಪ್ರಾಚ್ಯಾವಶೇಷ ಕೂಡ ಪತ್ತೆಯಾಗಿತ್ತು. ಅಂದರೆ ಇಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಯಾಕಂದರೆ ಇದೊಂದು ಈಗೇನು ಉತ್ಖನನ ನಡೆದಿದೆಯಲ್ಲ, ಇದು 10 ಮೀಟರ್ ಉದ್ದ 10 ಮೀಟರ್ ಅಗಲದಲ್ಲಿ ಕೂಡ ಇದೊಂದು ಉತ್ಖನನವನ್ನು ಮಾಡ್ತಾ ಇದೆ. ಇಲ್ಲಿ ಎ ಹಾಗೂ ಬಿ ಮತ್ತು A1 ಮತ್ತು B1 ಅಂತೇಳಿ 4 ಬ್ಲಾಕ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯವನ್ನು ಇಲ್ಲಿ ಪ್ರಾರಂಭ ಮಾಡಿದರೆ, ಆ ಉತ್ಖನನ ನಡೀತಕ್ಕಂಥ ಏನು B1 ನಲ್ಲಿಯೂ ಕೂಡ ನೋಡ್ತಾ ಇರುವುದು ಒಂದು ಬೃಹತ್ ಆಕಾರದ ಒಂದು ಬಂಡೆ ಕೂಡ ಈಗ ಪತ್ತೆಯಾಗಿದೆ. ಆ ಪತ್ತೆ ಆದಂಥ ಬಂಡೆ ಈಗ ಬೀಳುವ ಹಂತದಲ್ಲಿರೋದ್ರಿಂದಾಗಿ ಅದಕ್ಕೆ ಸಪೋರ್ಟ್ ಆಗಿ ಒಂದು ಬಡಿಗೆಯನ್ನು ನೆಟ್ಟು ಆ ಒಂದು ಬಂಡೆ ಕಾರ್ಮಿಕರ ಮೇಲೆ ಬೀಳದೇ ಇರುವ ಹಾಗೆ ಈಗಾಗಲೇ ಒಂದು ಅವರಿಗೆ ಸಪೋರ್ಟ್ ಆಗಿ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿಯೂ ಕೂಡ ಸಾಕಷ್ಟು ಅಪಾಯದಲ್ಲಿ ಇರತಕ್ಕಂಥ ಬಂಡೆಗಳನ್ನು ಅದನ್ನು ಯಾವ ರೀತಿಯಾಗಿ ಸೂಕ್ಷ್ಮತೆಯಿಂದ ಹೊರಗೆ ತೆಗಿಬೇಕಾಗುತ್ತೆ. ಜೊತೆಗೆ ಈ ಒಂದು 4 ಬ್ಲಾಕ್ನಲ್ಲಿಯೂ ಕೂಡ ಈಗಾಗಲೇ ಸುಮಾರು 10 ರಿಂದ 12 ಅಡಿಯಷ್ಟು ಈಗಾಗಲೇ ಆಳದಷ್ಟು ಈಗಾಗಲೇ ಉತ್ಖನನ ಕಾರ್ಯ ಕೂಡ ಈಗ ಆಗಿರುವಂಥದ್ದು. ಒಂದು ಕಡೆ ಬಂಡೆಗಲ್ಲು B1 ನಲ್ಲಿ ಕಂಡ್ರೆ, ಇನ್ನೂ ಕೂಡ ಇಲ್ಲಿ A1 ನಲ್ಲಿಯೂ ಕೂಡ ನೋಡ್ತಾ ಇರುವುದು ಬೃಹತ್ ಆಕಾರದ ಇಲ್ಲಿ ಕೂಡ ಸಾಕಷ್ಟು ಬಂಡೆಗಲ್ಲುಗಳು ಕೂಡ ಇಲ್ಲಿ ಕಾಣ್ತಾ ಇರ್ಬೋದು. ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿ ಬಂಡೆಗಲ್ಲು ಎದ್ದಿರೋದ್ರಿಂದ ಇಲ್ಲಿ ಕಾಮಗಾರಿಯು ಕೂಡ ಈಗ ಸೂಕ್ಷ್ಮತೆಯಿಂದ ಇಲ್ಲಿ ನಡೀತಾ ಇದೆ. ಈಗ ವಿಳಂಬ ಕೂಡ ಆಗ್ತಾ ಇದೆ. ಯಾಕಂದರೆ ಈ ಕಾಮಗಾರಿಯನ್ನು ಮಾಡಬೇಕಾದ್ರೆ ಇವೆಲ್ಲ ಬಂಡೆಗಲ್ಲುಗಳನ್ನು ಹೊರಗೆ ತೆಗೆದಾಗ ಮಾತ್ರ ಬರದಿಂದ ಸಾಗುತ್ತೆ. ಹೀಗಾಗಿ ಈ ಒಂದು ಮೇಲ್ಭಾಗದಲ್ಲಿರ್ತಕ್ಕಂಥ 4 ಕಡೆ ಇರತಕ್ಕಂಥ ಚೆಕ್ ಬಂದಿಗಿರ್ತಕ್ಕಂಥ ಗೋಡೆಯನ್ನು ತೆಗೆಯುವ ಮೂಲಕ ಈಗ ಅಗೆಯುವ ಮೂಲಕ ಕಾಮಗಾರಿಯನ್ನು ಆರಂಭ ಮಾಡ್ತಾರೆ. ಅಂದರೆ ಇವೆಲ್ಲ ಬಂಡೆಗಲ್ಲನ್ನು ತೆಗಿಬೇಕಾದ್ರೆ ಈ ಮೇನ್ ಇರ್ತಕ್ಕಂಥ 4 ಬ್ಲಾಕ್ಗಳನ್ನು ಮೇನ್ ಗೋಡೆಗಳಿಂದ ಅವನ್ನ ತೆಗೆದಾಗ ಮಾತ್ರ ಈ ಬಂಡೆಗಳನ್ನು ತೆಗೆಯುವಂಥ ಕೆಲಸ ಆಗುತ್ತೆ. ಹೀಗಾಗಿ ಇಲ್ಲಿ ಸೂಕ್ಷ್ಮತೆಯಿಂದ ಈ ಒಂದು ವರ್ಕ್ ಕೂಡ ಈಗಾಗಲೇ ಸುಮಾರು 35 ಕಾರ್ಮಿಕರು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಈ ಹಿಂದೆ ಕೂಡ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಬಾದಾಮಿ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯ ಈ ಒಂದು ಆಳ್ವಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿತ್ತು, ಸಾಕಷ್ಟು ಇಲ್ಲಿ ನಿಧಿಗಳನ್ನು ಹೂತಿಡ್ತಾ ಇದ್ರು. ಹೀಗಾಗಿ ಸಾಕಷ್ಟು ಸಿರಿ ಸಂಪತ್ತು ದೇವಸ್ಥಾನಗಳಲ್ಲಾಗಿರ್ಬೋದು, ಜೊತೆಗೆ ಮನೆಗಳಲ್ಲಾಗಿರ್ಬೋದು, ಇಂಥ ಸಾಕಷ್ಟು ನಿಧಿ ಸಂಪತ್ತು ಸಿಗ್ತಾ ಇತ್ತು. ಹೀಗಾಗಿ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇಲ್ಲಿ ಒಂದು ಬಾವಿ ಇದೆ, ಆ ಬಾವಿಗೆ ಸಂಪರ್ಕ ಕಲ್ಪಿಸುವಂಥ ಇಲ್ಲಿ ಮಾರ್ಗವಿದೆ. ಈ ಮಾರ್ಗದಲ್ಲೇ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದರಿಂದ ಇಲ್ಲಿ ಸಾಕಷ್ಟು ಕುತೂಹಲ ಕೂಡ ಇರತಕ್ಕಂಥದ್ದು. ಇಲ್ಲಿಯೂ ಕೂಡ ಯಾಕಂದ್ರೆ ದೇವಸ್ಥಾನದಲ್ಲಿಯೂ ಕೂಡ ಸಾಕಷ್ಟು ನಿಧಿಯನ್ನು ಸಂಪತ್ತನ್ನು ಬಚ್ಚಿ ಇಡ್ತಾ ಇದ್ರಂತೆ. ಹೀಗಾಗಿ ಇಲ್ಲಿಯೂ ಕೂಡ ಸಾಕಷ್ಟು ನಿಧಿ ಕೂಡ ಸಿರಿ ಸಂಪತ್ತು ಸಿಗುವ ಸಾಧ್ಯತೆ ಇದ್ದಾವೆ. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ಮುತ್ತು ಹವಳ ರತ್ನಗಳು ಕೂಡ ಸಾಕಷ್ಟು ಜನರು ಇಲ್ಲಿಂದ ಸಿಕ್ಕಿದ್ದಾವೆ. ಹೀಗಾಗಿ ಮತ್ತೆ ಇಲ್ಲಿ ಉತ್ಖನನ ಮಾಡ್ತಾ ಇರೋದ್ರಿಂದ ಇಲ್ಲಿಯೂ ಸಹ ಸಾಕಷ್ಟು ಸಿರಿ ಸಂಪತ್ತು ಸಿಗುವ ಸಾಧ್ಯತೆಗಳಿದಾವೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಕಾತುರದಿಂದ ಕಾಯ್ಕೊಂಡು ಕೊಳ್ತಾರೆ. ಇವತ್ತು 11 ದಿನದ ಉತ್ಖನನ ಕಾರ್ಯ ಕೂಡ ಬರದಿಂದ ಸಾಗಿರೋದ್ರಿಂದ ಇಲ್ಲಿ ಏನೆಲ್ಲ ವಸ್ತುಗಳು ಸಿಗ್ತಾವೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಸಂತೋಷ್ ಕೋನೂರ್, ನ್ಯೂಸ್ 18 ಗದಗ.